11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯ, ತ್ರಿನೇತ್ರ ಅಂತಾರಾಷ್ಟ್ರೀಯ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಡಿಎಂಎಸ್ ಚಂದ್ರವನ ಆಶ್ರಮ ಹಾಗೂ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಯೋಗೋತ್ಸವ ನಡೆಯಿತು. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಶೀರ್ಷಿಕೆಯಡಿ ನಡೆದ ಯೋಗೋತ್ಸವವನ್ನು ಬೇಬಿ ಮಠದ ಪೀಠಾಧಿಪತಿ ಡಾ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ, ಜಿಲ್ಲಾಧಿಕಾರಿ ಡಾ ಕುಮಾರ್ ಹಾಗೂ ಗಣ್ಯರು ಉದ್ಘಾಟಿಸಿದರು. ಸಂಸ್ಕೃತಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಅಹಲ್ಯ ಎಸ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪುಷ್ಪ, ಚಂದ್ರವನ ಆಶ್ರಮದ ಆಡಳಿತಾಧಿಕಾರಿ ಚಿಕ್ಕತಮ್ಮಯ್ಯ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮೈಸೂರಿನ ಯೋಗಪಟುಗಳ ವಿಶೇಷ ಯೋಗ ಪ್ರದರ್ಶನ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿತು. ಇದೇ ವೇಳೆ ಜಾಥಾ ನಡೆಸಿ ಯೋಗದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸಲಾಯಿತು. ಬಳಿಕ ಡಾ ಕುಮಾರ್, ಯೋಗಾಭ್ಯಾಸ ಪ್ರತಿಯೊಬ್ಬರ ಬದುಕಿಗೆ ಅತ್ಯವಶ್ಯವಾಗಿದ್ದು ಅದನ್ನು ನಾವೆಲ್ಲರೂ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ನೋಡದೆ ಒಂದು ಜೀವನ ಕ್ರಮ ಅಂತ ಭಾವಿಸಿಕೊಂಡು ನಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ಖಂಡಿತವಾಗಲೂ ಕೂಡ ನಾವು ವೈಯಕ್ತಿಕವಾಗಿ ನಮ್ಮ ವ್ಯಕ್ತಿತ್ವವನ್ನ ಒಂದು ಸಮಷ್ಟಿಯುತವಾಗಿ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ದಿನದಲ್ಲಿ ಅರ್ಧ ಗಂಟೆ ಕಾಲ ಯೋಗ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ತಿಳಿಸಿದರು. 24 ಗಂಟೆ ಎಲ್ಲರಿಗೂ ಅದೇ ಸಮಯ ಇರೋದು. ಅದೇ ಸಮಯದಲ್ಲಿ ನಾವು ಒಂದು ಅರ್ಧ ಗಂಟೆನೋ 1 ಗಂಟೆನೋ ನಮ್ಮ ದೇಹದ ಸಲುವಾಗಿ, ಈ ಒಂದು ಫಿಟ್ನೆಸ್ ಸಲುವಾಗಿ ನಾವು ಆ ಸಮಯವನ್ನು ನಾವು ಇಟ್ಕೊಂಡ್ರೆ ನಿಜಕ್ಕೂ ನಮ್ಮ ಮುಂದಿನ ಜೀವನ ಬಹಳ ಚೆನ್ನಾಗಿರ್ತದೆ. ದೂರದರ್ಶನದೊಂದಿಗೆ ಯೋಗಪಟು ಸತ್ಯನಾರಾಯಣ, ಉತ್ತಮ ಆರೋಗ್ಯ ಪಡೆಯಲು ಯೋಗ ಕಡ್ಡಾಯ ಎಂದರು. ಕರ್ನಾಟಕದಾದ್ಯಂತ 1000ಕ್ಕೂ ಹೆಚ್ಚು ಶಾಖೆಗಳಲ್ಲಿ ಲಕ್ಷಾಂತರ ಜನರಿಗೆ ಯೋಗದಾನ ಮಾಡ್ತಾ ಇದೆ. ನಮ್ಮ ಸನಾತನ ಧರ್ಮದ ನಮ್ಮ ಯೋಗ ಶಾಸ್ತ್ರದ ಪ್ರಕಾರ ಯೋಗ, ವಿದ್ಯೆ, ಆಹಾರ ಮತ್ತು ಆರೋಗ್ಯ ಎಲ್ಲವೂ ಸಹ ಉಚಿತವಾಗಿ ಮಾಡಬೇಕು ಅನ್ನೋದು ಒಂದು ವಿಶೇಷತೆ. ವಿದ್ವಾನ್ ಗಂಗಣ್ಣ, ನಿಸರ್ಗದ ಮಡಿಲಲ್ಲಿ ಯೋಗ ಮಾಡುವುದು ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ ಎಂದರು. ಒಂದು ಯೋಗ 11ನೇ ರಾಷ್ಟ್ರೀಯ ಒಂದು ಯೋಗ ದಿನೋತ್ಸವದ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಈ 2 ವರ್ಷಗಳಿಂದಲೂ ಕೂಡ ಹಮ್ಮಿಕೊಂಡು ಬಂದಿದ್ದೀವಿ. ಈ ಪ್ರತಿ ವರ್ಷವೂ ಕೂಡ ಈ ನದಿಯ ತೀರದಲ್ಲಿ ವ್ಯವಸ್ಥಿತವಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.